ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಬ್ಲಡ್ ಫೈರ್ ಚಾನಲ್. ಅಪರೂಪಗಳಲ್ಲಿ ಅಪರೂಪ ನಾರ್ತ್ ಈಸ್ಟ್ ಕಾರ್ನರ್ ಡ್ಯೂಪ್ಲೆಕ್ಸ್ ಮನೆ ಇದು. ಬನಶಂಕರಿ 6 ಸ್ಟೇಜು ಸೆಕೆಂಡ್ ಬ್ಲಾಕ್ ನಾರ್ತ್ ಆ್ಯಂಡ್ ಈಸ್ಟ್ ಕಾರ್ನರ್ ಡ್ಯೂಪ್ಲೆಕ್ಸ್ ಮನೆ. 920 ಸ್ಕ್ವೇರ್ ಫೀಟಲ್ಲಿರುವಂತಹ ಡ್ಯೂಪ್ಲೆಕ್ಸ್ ಮನೆ. ಈಸ್ಟ್ ಫೇಸಲ್ಲಿ ನಮಗೆ 30 ಫೀಟ್ ರಸ್ತೆ ಸಿಗುತ್ತೆ. ನಾರ್ತ್ ಫೇಸಲ್ಲಿ 40 ಅಡಿಗಿಂತ ವೈಡಾಗಿರುವಂತಹ ರಸ್ತೆ ಸಿಗುತ್ತೆ. ನಾರ್ತ್ ಈಸ್ಟು ಬಿಡಿಯ. ಇದು ಫ್ರಂಟ್ ಎಲಿವೇಷನ್ನು ನಾರ್ತ್ ಫೇಸು. ನಾರ್ತ್ ಫೇಸಲ್ಲೂ ಸ್ಲೈಡಿಂಗ್ ಗೇಟ್ ಕೊಟ್ಟಿದ್ದಾರೆ, ಈಸ್ಟ್ ಫೇಸಲ್ಲೂ ಗೇಟ್ ಕೊಟ್ಟಿದ್ದಾರೆ. ಬನಶಂಕರಿ 6 ಸ್ಟೇಜು ಸೆಕೆಂಡ್ ಬ್ಲಾಕು. NPS ಸ್ಕೂಲ್ಗೆ ತುಂಬ ಹತ್ತಿರ. ಎರಡು ಕಡೆಯೂ ಮನೆ ಹೆಸರು ಬರೀಬೋದು, ಈ ಕಡೆ ಮತ್ತು ಆ ಕಡೆ. 920ದಲ್ಲಿ ಕನ್ಸ್ಟ್ರಕ್ಷನ್ ಆಗಿದೆ, ಬಟ್ ಈ ಮನೆಗೆ ಕಾರ್ನರ್ ಇರೋದ್ರಿಂದ ಮಾರ್ಜಿನ್ ಲ್ಯಾಂಡ್ ಕೂಡ ನಮಗೆ ಸಿಗುತ್ತೆ. ಲಿಫ್ಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ. ಸಕ್ಕತ್ತಾಗಿದೆ ಮನೆ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಬನ್ನಿ. ವಾಲ್ ಕ್ಲೈನಿಂಗ್ ಎಲ್ಲ ನಮಗೆ ಗ್ರಾನೈಟ್ ಸಿಗುತ್ತೆ. ಪ್ಲ್ಯಾಂಟರ್ ಬಾಕ್ಸು ಈ ಕಡೆ ಹೆಸರು ಆ ಕಡೆ ಹಾಕ್ಬೋದು. ಮಾರ್ಜಿನ್ ಲ್ಯಾಂಡ್ ಇದೆಲ್ಲ ನಮಗೆ ಏನು ಪ್ಲ್ಯಾಂಟರ್ ಬಾಕ್ಸ್ ಮಾಡಿದಾರಲ್ಲ ಇದು, ಮತ್ತು ಆ ಕಡೆ ಪ್ಲ್ಯಾಂಟರ್ ಬಾಕ್ಸ್ ಮಾಡಿದ್ದಾರೆ, ಅದೆಲ್ಲ ಮಾರ್ಜಿನ್ ಲ್ಯಾಂಡು. ಆ ಗ್ರಾನೈಟಿಂದ ಇಲ್ಲಿವರೆಗೂ ಇರುವಂಥದ್ದು. ಸ್ಲೈಡಿಂಗ್ ಗೇಟು, MS ಗೇಟು. ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಇಲ್ಲಿ ಗ್ಯಾಸ್ ಪ್ರಾವಿಷನು. ನಾನು ನಾರ್ತ್ ಫೇಸ್ ಗೇಟಿಂದ ಒಳಗಡೆ ಎಂಟ್ರಿ ಆಗಿರೋದು. ಇದು ಸಂಪು, ಬೋರ್ವೆಲ್ಲು, ಕಾವೇರಿ. ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸು, SS ರೈಲಿಂಗ್ಸ್ ಪೆಂಡಿಂಗ್ ಇದೆ, ಮಾಡಿಕೊಡ್ತಾರೆ. ಇಲ್ಲಿ 2x2 ಸೆರಾಮಿಕ್ ಟೈಲ್ಸು, ಆ್ಯಂಟಿ ಸ್ಕಿಡ್ಡು. ಹಾಗೆ ಈ ಡೋರ್ ಹಿಂದ್ಗಡೆ ಲಿಫ್ಟ್ ಪ್ರಾವಿಷನ್, ನಮಗೆ ಲಿಫ್ಟ್ ಇಲ್ಲಿದ್ದಾನೆ ಸಿಗುತ್ತೆ. ಇದು ಕಾಮನ್ ಟಾಯ್ಲೆಟು, ಕಾಮನ್ ಬಾತ್ರೂಮ್. ಫುಲ್ ಪಾರ್ಕಿಂಗ್, ಈಸಿಯಾಗಿ ಒಂದು 4 ಕಾರ್ಗಳಿದ್ರೂ ನಿಲ್ಲಿಸ್ಕೋಬೋದು. ಸುತ್ತಲ ವಾಲ್ ಕ್ಲ್ಯಾಂಡಿಂಗು 2x4 2 ಫುಟ್ ಟೈಲ್ಸ್ ಕೊಟ್ಟಿದ್ದಾರೆ. ಗೋಡೆಗಳು ಗಲೀಜಾಗೋದಿಲ್ಲ. ಅದು ಸ್ಲೈಡಿಂಗ್ ಗೇಟು, ಇದು ಓಪನ್ ಗೇಟು. ಇದು ಈಸ್ಟ್ ಫೇಸಲ್ಲಿ ಬರುತ್ತೆ, ಅದು ನಾರ್ತ್ ಫೇಸಲ್ಲಿ ಬರುತ್ತೆ. ನಾವು ಈ ಕಡೆಯಿಂದ ಬಂದರೆ ಹೀಗೆ ಪಾಸ್ ಆಗ್ಬೋದು, ಹೀಗೆ ಬಂದರೆ ಹೀಗೆ ಹೋಗ್ಬೋದು. ಓಕೆ, ಇದು ಪಾರ್ಕಿಂಗ್ನ ಲುಕ್ಕಾಗಿರುತ್ತೆ ಗೆಳೆಯರೆ. ಮೇಲ್ಗಡೆ ಹೋಗ್ತಾಯಿದ್ದೀನಿ, ಅಂದರೆ ಸ್ಟೇರ್ ಕೇಸಿಂದ ಲಿಫ್ಟ್ ಒಂದು ಪೆಂಡಿಂಗ್ ಇದೆ, ಮಾಡಿಕೊಡ್ತಾರೆ. ಅಲ್ಲಿ UPS ಪಾಯಿಂಟ್ ಬರುತ್ತೆ, ಕಾವೇರಿ, ಬೋರ್ವೆಲ್ಲು, ಸಂಪು, ಗ್ಯಾಸ್ ಎಲ್ಲ ಒಂದೇ ಕಡೆ. ಈ ಕಡೆ ಎಲ್ಲ ಫ್ರೀ. ಓಕೆ, ಇಲ್ಲಿ SS ಪೆಂಡಿಂಗ್ ಇದೆ. ಲಪ್ಪತ್ರ ಗ್ರಾನೈಟ್ ಕೊಟ್ಟಿದ್ದಾರೆ, ಸ್ಟೇರ್ ಕೇಸಿಗೆ ಹಾಕ್ಸ್ಕೊಡ್ತಾರೆ. ಇನ್ನೊಂದು ವಾರದಲ್ಲಿ ಆಗುತ್ತೆ. ವಾಲ್ ಕ್ಲೈನಿಂಗ್ ಎಲ್ಲ 2x ಗ್ರಾನೈಟ್ ಕೊಟ್ಟಿದ್ದಾರೆ. ಗ್ರೂವಿಂಗ್ ಎಲ್ಲ ಮಾಡಿಸಿದ್ದಾರೆ, ಸಖತ್ತಾಗಿ ಲುಕ್ ಬರುತ್ತೆ. ಇದು 3 ಇಂದ 3.5 ವೈಡ್ ಅಡಿ ಅಗಲ ಇದೆ. ಸ್ಟೇರ್ ಕೇಸು ಮೇಲ್ಗಡೆ ಈಸಿಯಾಗಿ ಹೋಗ್ಬೋದು. ಟಫನ್ ಗ್ಲಾಸು, SS ರೈಲಿಂಗ್ಸು ಅಟ್ಯಾಚ್ಮೆಂಟ್ ಆಗಿರುತ್ತೆ. ಈಸ್ಟ್ ಫೇಸ್ ಮೇನ್ ಡೋರ್ ಬರುತ್ತೆ. ಸ್ಲಿಪ್ಪರ್ಗಳಿಲ್ಲೇ ಹೊರಗಡೆ ಬಿಟ್ಟು ಒಳಗಡೆ ಹೋಗಿ. ಅಕ್ಕಪಕ್ಕ ವಾತಾವರಣ ನಮಗೆ ಈ ಥರ ಇದೆ. ಅದು ಪಾರ್ಕು. ಮೇಲ್ಗಡೆ ಇದೆ, ತೋರಿಸ್ಕೊಡ್ತೀನಿ. ಮೇಲ್ಗಡೆಯಿಂದ ಕೆಳಗಡೆ ಈ ಥರ ಇದೆ. ವಾಲ್ ಕ್ಲೈನಿಂಗ್ ಬಂದು ನಮಗೆ ಗ್ರಾನೈಟ್ ಫುಲ್ಲು. ಅದು ಯುಟಿಲಿಟಿ MS ಕೊಟ್ಟಿದ್ದಾರೆ, ಲುಕ್ ಬೇರೆದು ಬರುತ್ತೆ. ಇದು ಈಸ್ಟ್ ಫೇಸ್ ಮೇನ್ ಡೋರು, ಟೀಕುಡ್ಡಲ್ಲಿ ಮಾಡಿರುವಂಥದ್ದು. ಇಲ್ಲಿ PVC ಫಾಲ್ ಸೀಲಿಂಗು ವಿತ್ ಲೈಟಿಂಗು. ಫ್ಲೋರ್ ಬಂದು ಇಟಾಲಿಯನ್ ಮಾರ್ಬಲ್ಲು, ಇನ್ನೂ ಪಾಲಿಶ್ ಇದೆ. ಇದು ಬಿಗ್ ಹಾಲು. ಲಿಫ್ಟ್ ಬಂದು ನಮ್ಗೆ ಇಲ್ಲಿ ಸ್ಟೇ ಆಗುತ್ತೆ. ಮೇಲ್ಗಡೆ ಫಾಲ್ ಸೀಲಿಂಗ್ ಬಂದು ವಿನಿಯರ್ ಲ್ಯಾಮಿನೇಷನ್ನು ಮತ್ತು ಪ್ರೊಫೈಲ್ ಲೈಟ್ಗಳು ಇನ್ಸ್ಟಾಲ್ ಮಾಡಿದ್ದಾರೆ. ದಿಸ್ ಈಸ್ ಬಿಗ್ ಹಾಲು. ಈ ಬಿಗ್ ಹಾಲಲ್ಲಿ ನಮಗೆ ಸ್ಕೈಲೈಟ್ ಡೈರೆಕ್ಟಾಗಿ ಮೇಲಿಂದ ಕೆಳಗಡೆ ಬರುತ್ತೆ. ಸ್ಟೇರ್ ಕೇಸ್ ತೋರಿಸ್ತೀನಿ ಆಮೇಲೆ. ಸ್ಟೇರ್ ಕೇಸ್ ಮೇಲ್ಗಡೆ ಹೋಗೋದಕ್ಕೆ ಲಿಫ್ಟು, ಡೋರು, ವಿಂಡೋ ಅಂದಾಜು ಎಷ್ಟಿರ್ಬೋದು? ನೀವು ಎಷ್ಟೋ ಮನೆಗಳನ್ನು ನೋಡಿರ್ತೀರ, ಇಷ್ಟು ದೊಡ್ಡ ವಿಂಡೋಗಳು ನೋಡೋಕ್ಕೆ ಚಾನ್ಸೇ ಇಲ್ಲ. ಅದು 10x8 ಬರುತ್ತೆ, ಬಿಗ್ ವಿಂಡೋ. ಇದು ಮೇನ್ ಡೋರು, ಟೀಕುಡ್ಡು. ಅಂದರೆ ಎಲ್ಲ ಟೀಕುಡ್ಡೆ. ಮೇನ್ ಡೋರ್ ಬಂದು ಈಸ್ಟ್ ಫೇಸು. TV ಕ್ಯಾಬಿನೆಟು, ವಾಲ್ ಮೌಂಟು
ಎಲ್ಲ ವಿನಿಯರ್ ಲ್ಯಾಮಿನೇಷನ್ ಶೀಟ್ ಗೋಲ್ಡಲ್ಲಿ ಕಾಣಿಸ್ತಾ ಇದೆ ಮನೆ ಅಂತ ಅಂದ್ಕೊಂಡಿದ್ದೀನಿ. ಸಕ್ಕತ್ತಾಗಿ ಬರುತ್ತೆ. ವೆಂಟಿಲೇಷನ್ ಕ್ಲೋಸ್ ಮಾಡಿಬಿಟ್ರೆ ಮನೆ ಒಳಗಡೆ ಸಕ್ಕತ್ತಾಗಿ ಬರುತ್ತೆ. ನಾರ್ತ್ ಈಸ್ಟ್ ಅಲ್ವಾ, ತುಂಬ ಚೆನ್ನಾಗಿ ಗಾಳಿ ಬರುತ್ತೆ. ಸೋಫಾನ ಈ ಕಡೆ ಇಟ್ಕೋಬೇಕಾಗುತ್ತೆ, ಟಿ ವಿ ಇಲ್ಲಿ ಇಟ್ಟಿರೋದ್ರಿಂದ. ಇಲ್ಲಿದ್ದ ಒಂದು ಲುಕ್ಕು. ಓಕೆ, ಇದು ಒಂದು ನಿಮಗೆ ಹಾಲ್ನ ಲುಕ್ಕಾಗಿರುತ್ತೆ. ಇದು ಎಂಟ್ರಿ ಬಂದು ನಮಗೆ ಕಿಚನ್ ರೂಮ್ಗೆ ಎಲ್ಲ ವಿನಿಯರ್ ಲ್ಯಾಮಿನೇಷನ್ನಲ್ಲಿ ಮಾಡಿರುವಂತಹ ವುಡನ್ ಆರ್ಚ್ ವರ್ಕ್ ಸಿಗ್ತಾಯಿದೆ. ಕಿಚನ್ ರೂಮ್ಗೆ ಎಂಟ್ರಿ. ಕಿಚನ್ ರೂಮಲ್ಲಿ ಕೂಡ ವಿನಿಯರ್ ಲ್ಯಾಮಿನೇಷನ್ ವರ್ಕಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಸಿಗುತ್ತೆ. ಅಕ್ರಾಲಿಕ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರುವಂತಹ ಕ್ವಾಡ್ಸ್ ಕೊಟ್ಟಿದ್ದಾರೆ. ಎಲ್ ಶೇಪಲ್ಲಿ ಸ್ಲ್ಯಾಬ್ ಏನಿದೆಯಲ್ಲ ಕ್ವಾಡ್ಸ್, ಅದು ಪ್ರೊಫೈಲ್ ಲೈಟ್ಗಳೆಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ವೈಟ್ ಆ್ಯಂಡ್ ಕ್ರೀಮ್ ಕಲರಲ್ಲಿ ಕೊಟ್ಟಿರೋಂಥದ್ದು ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಡ್ರಾಯರ್ ಏನಿದೆಯಲ್ಲ ಸಾಫ್ಟ್ ಕ್ಲೋಸರ್ಸ್ ಆಗಿರುತ್ತೆ. ಇಲ್ಲಿ ಕ್ರ್ಯಾಕರ್ ಯೂನಿಟು ಎಲ್ಲ ಈ ಥರ ತುಂಬಿಸ್ಕೊಟ್ಟಿದ್ದಾರೆ. ದೊಡ್ಡ ಕಿಚನ್ ರೂಮ್ ಯಾರು ನೋಡ್ತಾ ಇದ್ದೀರಾ, ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಮನೆ, ಡೌಟೇ ಇಲ್ಲ. ಅಲ್ಲೇ ಯುಟಿಲಿಟಿ ಬರುತ್ತೆ. ಯುಟಿಲಿಟಿ ಕೂಡ 4 ಅಡಿ ಆಲ್ಮೋಸ್ಟ್ ವೈಡ್ ಇರುತ್ತೆ. ಸೇಫ್ಟಿ MS ರೈಲಿಂಗ್ಸು. ಈ ಕಡೆ ಕನ್ವರ್ಟ್ ಮಾಡಿ ತೋರಿಸಿದ್ರೆ ನಿಮಗೆ ಪೂಜಾ ರೂಮು ಮತ್ತು ಡೈನಿಂಗ್ ಹಾಲ್ ಏರಿಯಾ. ಎಷ್ಟೇ ದೊಡ್ಡದು ನಿಮ್ಮ ಮನೆಯಲ್ಲಿ ಡೈನಿಂಗ್ ಟೇಬಲ್ ಇದ್ದರೆ ಈಸಿಯಾಗಿ ಹಾಕೋಬೋದು. ಅದ್ರ ಪಕ್ಕದಲ್ಲೇ ಪೂಜಾ ರೂಮ್ ಕೊಟ್ಟಿದ್ದಾರೆ. ಸಿಂಪಲಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಇಬ್ಬರು ಈಸಿಯಾಗಿ ಕೂತ್ಕೊಂಡು ಪೂಜೆ ಮಾಡ್ಬೋದು. ವೈಟ್ ಮಾರ್ಬಲ್ ಕೊಟ್ಟಿರುವಂಥದ್ದು, ಪ್ಯೂರ್ ವೈಟು, ಫಾಲ್ ಸೀಲಿಂಗು, ಗ್ಲಾಸ್ ವಿತ್ತು ವಿನಿಯರ್ ಲ್ಯಾಮಿನೇಷನ್ ಕೋಟಿಂಗು, ನೆಕ್ಸ್ಟ್ ಲೆವೆಲು. ಈಗ ಈ ಕಡೆಯಿಂದ ಕವರ್ ಮಾಡಿ ತೋರಿಸ್ತಾ ಇದ್ದೀನಿ. ದಿಸ್ ಈಸ್ ಕಿಚನ್ ರೂಮ್ ಲುಕ್ಕು. ಅದು ಒಂದು ಹಾಲ್ನ ಲುಕ್ಕಾಗಿರುತ್ತೆ. ನ್ಯಾಚುರಲ್ ಲುಕ್ಗೋಸ್ಕರ ನಾನು ನಿಮಗೆ ಒಂದು ಸಲ ಲೈಟ್ ಆಫ್ ಮಾಡಿ ತೋರಿಸ್ಬಿಡ್ತೀನಿ ರೀ, ಹೆಂಗೆ ಬರುತ್ತೆ ಅಂತ. ಸಪ್ರೇಟ್ ಒಂದೇ ಒಂದು ಹಾಫ್ ಮಾಡಿದರೆ ಇಡೀ ಮನೆ ಲೈಟಿಂಗ್ ಕ್ಲೋಸ್ ಆಗುತ್ತೆ. ಇದು ನ್ಯಾಚುರಲ್ ಲೈಟ್. ನಾರ್ತ್ ಈಸ್ಟ್ ಇರೋದ್ರಿಂದ ನೋ ಡೌಟ್ ಮನೆ ಒಳಗಡೆ ಬೆಂಕಿ ಗಾಳಿ ಬೆಳಕು ಬರುತ್ತೆ. ಮೇಲ್ಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟಿದ್ದಾರೆ, ಏನಕ್ಕಾದರೂ ಯುಟಿಲೈಸ್ ಮಾಡ್ಕೋಬೇಕಂತ. ಇಲ್ಲಿದ್ದ ನಿಂತ್ಕೊಂಡು ನೋಡಿದರೆ ನಿಮಗೆ ಮೇಲ್ಗಡೆ ಡೈರೆಕ್ಟ್ ಸ್ಕೈಲೈಟು ಇಲ್ಲಿ ಬರುತ್ತೆ. ಈ ಮನೆಗೆ 2 ಕಡೆಯಿಂದ ಸ್ಕೈಲೈಟ್ ಎಂಟ್ರಿ ಆಗುತ್ತೆ. ಒಂದು ಈ ಸ್ಟೇರ್ ಕೇಸ್ ಕಡೆಯಿಂದ, ಇನ್ನೊಂದು ಈ ವಿಂಡೋ ಏನಿದೆಯಲ್ಲ, ವಿಂಡೋ ಮೇಲಿಂದ 2 ಕಡೆಯಿಂದನೂ ಸ್ಕೈಲೈಟ್ ಬಿಟ್ಟಿರೋದು. ದೊಡ್ಡ ಮನೆ ಅಲ್ವಾ, ಹಾಗಾಗಿ ಸಕ್ಕತ್ತಾಗಿ ಗಾಳಿ ಬೆಳಕು ಬರ್ತಾ ಇರುತ್ತೆ. ಓಕೆ, ಈಗ ಸ್ಟೇರ್ ಕೇಸಿಂದ ಮೇಲ್ಗಡೆ ಹೋಗ್ತಾಯಿದ್ದೀನಿ. ಯಾರೆಲ್ಲ ಈ ಮನೆ ನೋಡ್ಬೇಕಂತ ಅಂದ್ಕೊಂಡಿದ್ದೀರಾ, ಡೈರೆಕ್ಟ್ ನನ್ನ ನಂಬರಿಗೆ ಕಾಲ್ ಮಾಡಿ ಕರ್ಕೊಂಬಂದು ಮನೇನ ತೋರಿಸ್ತೀನಿ. ಇಲ್ಲಿ ಮೇಲ್ಗಡೆ ಬಂದಿದ್ದೀನಿ. ಈಗ ಮಾಸ್ಟರ್ ಬೆಡ್ರೂಮ್. ಇದು ನನ್ನ ರೈಟ್ ಸೈಡಿಗೆ ಬರುತ್ತೆ. ಲೆಫ್ಟ್ ಸೈಡಲ್ಲಿ ಏನಿದೆಯಲ್ಲ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ಫಸ್ಟ್ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ ತೋರಿಸ್ಕೊಡ್ತೀನಿ. ಇಲ್ಲಿವರೆಗೂ ಏನು ನ್ಯಾಚುರಲ್ ಲೈಟಿಂಗಲ್ಲಿದೆ, ಫಸ್ಟು ನಾನು ನಿಮಗೆ ಲೈಟಿಂಗ್ ಆನ್ ಮಾಡಿ ತೋರಿಸ್ತೀನಿ, ಬನ್ನಿ. ಇಲ್ಲಿ SS ರೈಲಿಂಗ್ಸಿಂದ ಒಂದು ವರ್ಕ್ ಪೆಂಡಿಂಗ್ ಇದೆ ಅಷ್ಟೇ. ಲಿಫ್ಟ್ ಬಂದು ನಮಗೆ ಇಲ್ಲಿ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಬಂದು ಸ್ಟೇ ಆಗುತ್ತೆ. SS ಇಲ್ಲಿ ಬಂದಮೇಲೆ ಲುಕ್ಕೆ ಬೇರೆದು ಬರುತ್ತೆ ಮನೆಗೆ. ವೆಂಟಿಲೇಷನ್ಗೆ ಯಾವುದೇ ಥರದ್ದು ಕೊರತೆ ಇಲ್ಲ. ಇದು ಸ್ಕೈಲೈಟು ಫಸ್ಟ್ನೇದು, ಟಾಪ್ ಟು ಬಾಟಮ್ ನಮಗೆ ಈ ಥರ ಬರುತ್ತೆ. ಇದು ಸ್ಟೇರ್ ಕೇಸಿಂದ ಬರುವಂತಹ ಸ್ಕೈಲೈಟು, ಕೆಳಗಡೆಯಿಂದ ಮೇಲ್ಗಡೆ. ಓಕೆ, ಇಲ್ಲಿ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಇದೆ. ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಬಿಟ್ಟು ಆಮೇಲೆ ಚಿಲ್ಡ್ರನ್ ಬೆಡ್ರೂಮ್ ತೋರಿಸ್ತೀನಿ. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಫುಲ್ ಫರ್ನಿಷಡ್ ಆಗಿರುತ್ತೆ. ವಾಲ್ ಕ್ಲೈಂಡಿಂಗ್ ಎಲ್ಲ ನಮಗೆ ವುಡ್ ವರ್ಕು. POP ಫಾಲ್ ಸೀಲಿಂಗು ಒಂದು ಫ್ಲವರ್ ಟೈಪಲ್ಲಿ ಕೊಟ್ಟು ಅದಕ್ಕೆ ಪ್ರೊಫೈಲ್ ಲೈಟ್ನ ಹಾಕಿರುವಂಥದ್ದು. ಇದು ಮ್ಯಾನ್ಯಲ್ ಯೂಸ್ ಲಿಫ್ಟೆಡು, ಸ್ಟೋರೇಜ್ ಬೇಕಾದ್ರೆ ಎಲ್ಲ ಮಾಡ್ಬೋದು. ಸ್ಲೈಡಿಂಗ್ ವಾರ್ಡ್ರೋಬರು ಮತ್ತು ಪ್ರೊಫೈಲ್ ಲೈಟ್ಗಳು ಕೊಟ್ಟಿರ್ತಾರೆ. ಡ್ರಾಯರ್ಗಳೆಲ್ಲ ಸಾಫ್ಟ್ ಕ್ಲೋಸರ್ಸ್ಗಳಾಗಿರುತ್ತೆ. ಸ್ಟೋರೇಜಿಗೆ ನಿಮ್ಮ ಹತ್ರ ಎಷ್ಟೇ ಐಟಮ್ಗಳಿದ್ರೂ ಈಸಿಯಾಗಿ ಕಣ್ಮರೆ ಆಗ್ತವೆ, ಆ ಥರ ಮಾಡಿಕೊಟ್ಟಿದ್ದಾರೆ.
ಈ ಕಡೆ ಪ್ಯಾನ್ ಮಾಡಿದರೆ ನಮಗೆ ಬಿಗ್ ಒಂದು ಡ್ರೆಸ್ಸಿಂಗ್ ಟೇಬಲ್ ಸಿಗುತ್ತೆ. ಇದಕ್ಕೆ ಅಟ್ಯಾಚ್ ಆಗಿ ಒಂದು ಬಾಲ್ಕನಿ ಬರುತ್ತೆ, ವೆಂಟಿಲೇಷನ್ಗೆ ಬೆಳಕಿಗೆ ಒಂದು ವಿಂಡೋ, ಇದರ ಹಿಂದ್ಗಡೆ ಒಂದು ಬಾತ್ರೂಮು. ಓಕೆ, ಇದು ಒಂದು ಮಾಸ್ಟರ್ ಬೆಡ್ರೂಮ್ನ ಲುಕ್ ಆಗಿರುತ್ತೆ. ಈ ಕಡೆ ಟಿ ವಿ ಕ್ಯಾಬಿನೆಟು, ಸರಿನಾ. ಹಾಗೆ ಇಲ್ಲಿ ಸ್ವಲ್ಪ ಸೋಫಾ ಗಿಫಾ ಇಡೋದಕ್ಕೆ ಬಿಟ್ಟಿದ್ದಾರೆ. ಸ್ಟೋರೇಜ್ ತುಂಬ ಇದೆ, ಏನು ಬೇಕಾದ್ರೂ ಮಾಡ್ಕೋಬೋದು. ಬಾತ್ರೂಮ್ ಬಂದು ನಮಗೆ ಇದಾಗಿರುತ್ತೆ, ಮಾಸ್ಟರ್ ಬೆಡ್ರೂಮ್ ಬಾತ್ರೂಮ್. ಟಾಪ್ ಟು ಬಾಟಮ್ 2x4 ವೆಟ್ರಿಫೈ ಟೈಲ್ಸ್ ಕೊಟ್ಟಿದ್ದಾರೆ. ಎಲ್ಲ ವಾಲ್ ಮೌಂಟೆಡ್ ಕಮೋಡ್ಗಳು ಸಿಗುವಂಥದ್ದು. ಓಕೆ, ದಿಸ್ ಈಸ್ ಬಾತ್ರೂಮ್. ಆಮೇಲೆ ಈ ಬಾತ್ರೂಮ್ ಪಕ್ಕದಲ್ಲಿ ವಿಂಡೋ ಪಕ್ಕದಲ್ಲಿ ಒಂದು ಬಾಲ್ಕನಿ. ಬಾಲ್ಕನಿಯಲ್ಲೂ ಅಷ್ಟೇ ಇಬ್ಬರು ಚೇರ್ ಹಾಕ್ಕೊಂಡು ಕೂತ್ಕೋಬೋದು. ಟಫನ್ ಗ್ಲಾಸು ವಿತ್ ರೇಲಿಂಗ್ಸ್ ಮಾಡಿಸಿರುವಂಥದ್ದು. ತುಂಬ ಶಾಂತವಾದ ಈ ಸ್ಥಳ ಆಗಿರುತ್ತೆ. ಪಾರ್ಕದ ಆಪೋಸಿಟು, ಮೇಲಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ, ತೋರಿಸ್ಕೊಡ್ತೀನಿ. ಓಕೆ, ಈ ಬಾಲ್ಕನಿಯಿಂದ ನಿಂತ್ಕೊಂಡು ನೋಡಿದರೆ ಮಾಸ್ಟರ್ ಬೆಡ್ರೂಮ್ನ ಲುಕ್ಕು ನಮಗೆ ಈ ಥರ ಕಾಣಿಸುತ್ತೆ. ನೋಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಈಗ ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ, ಬನ್ನಿ. ರೇಲಿಂಗ್ಸ್ ಎಲ್ಲ ಇದೆ ಪೆಂಡಿಂಗು, ಅದು ಆದರೆ ತುಂಬ ಚೆನ್ನಾಗಿ ಲುಕ್ ಬರುತ್ತೆ ಈ ಮನೆಯದು. ಚಿಲ್ಡ್ರನ್ ಬೆಡ್ರೂಮ್ನ ಲುಕ್ಕು ಇದಾಗಿರುತ್ತೆ. ಚಿಲ್ಡ್ರನ್ ಬೆಡ್ರೂಮಲ್ಲೂ ಅಷ್ಟೇ ನಮಗೆ ಒಂದು ಬಿಗ್ ಕಾಟ್ನ ಕೊಟ್ಟಿದ್ದಾರೆ. ಹಾಗೆ ಸ್ಲೈಡಿಂಗ್ ವಾರ್ಡ್ರೋಬರ್ಗಳೆಲ್ಲ ಕೊಟ್ಟಿದ್ದಾರೆ. ಸ್ಟೋರೇಜ್ಗೆಲ್ಲ ಆ ಕಡೆ ಸ್ಪೇಸ್ನ ಮಾಡಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. ಇಲ್ಲಿ ವರ್ಕ್ ಫ್ರಮ್ ಹೋಮ್ ಏನಿದೆಯಲ್ಲ ಇಲ್ಲಿ ಮಾಡ್ಕೋಬೋದು. ಬಾಲ್ಕನಿ ಬರುತ್ತೆ ಆ್ಯಂಡ್ 2 ವಿಂಡೋ ಬರುತ್ತೆ, ಒಂದು ಈ ಕಡೆ ಮತ್ತು ಆ ಕಡೆ. ಡ್ರೆಸ್ಸಿಂಗ್ ಟೇಬಲು ಈ ವಿಂಡೋ ಪಕ್ಕ ಇಲ್ಲಿ ಬರುತ್ತೆ. ಓಕೆ, ಈ ಬೆಡ್ರೂಮ್ನ ಲುಕ್ಕು ಗಿಡರಿ ಈ ಥರ ಇದೆ. ಇಲ್ಲಿ ಕೂಡ ಕಿಂಗ್ ಸೈಜ್ ಕಾಟ್ನೇ ಕೊಟ್ಟಿರುವಂಥದ್ದು. POP ಫಾಲ್ ಸೀಲಿಂಗು ವಿತ್ ಪ್ರೊಫೈಲ್ ಲೈಟಿಂಗು. ಈ ಚಿಲ್ಡ್ರನ್ ಬೆಡ್ರೂಮ್ ಬಾತ್ರೂಮ್ ಕೂಡ ನಮಗೆ ಆ್ಯಂಟಿ ಸ್ಕಿಡ್ ಗ್ರಾನೈಟ್ ಹಾಕಿದ್ದಾರೆ. ಆ್ಯಂಡ್ 2x4 ವೆಟ್ರಿಫೈ ಟೈಲ್ಸು ವಾಲ್ ಮೌಂಟ್ ಆಗಿರುತ್ತೆ. ಟಾಪ್ ಟು ಬಾಟಮು ವಾಲ್ ಮೌಂಟ್ ಕಮೋಡ್ ಸಿಗುತ್ತೆ. ಓಕೆನಾ, ಇದು ಇಷ್ಟು ಈ ಚಿಲ್ಡ್ರನ್ ಬೆಡ್ರೂಮಲ್ಲಿ ಇರೋದು. ಡ್ರೆಸ್ಸಿಂಗ್ ಟೇಬಲು, ಬಿಗ್ ವಿಂಡೋ ಆ್ಯಂಡ್ ಇಲ್ಲಿ ಬಾಲ್ಕನಿ. ಕಾರ್ನರ್ ಇರೋದ್ರಿಂದ ಎಲ್ಲ ಬೆಡ್ರೂಮ್ಗಳಿಗೂ ಬಾಲ್ಕನಿ ಸಿಗುತ್ತೆ. ಕಾರ್ನರ್ ಬಾಲ್ಕನಿ ಇದು ನೋಡಿ, ಈ ಥರ ಯುಟಿಲೈಸ್ ಮಾಡ್ಕೋಬೇಕು. ನಮಗೆ ನಾರ್ತ್ ಫೇಸು ಸಿಗುತ್ತೆ, ಹಾಗೆ ಈಸ್ಟ್ ಫೇಸು ಸಿಗುತ್ತೆ. 2 ಸೈಡು ಬಾಲ್ಕನಿನ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ. ಈ ಸೆಕೆಂಡ್ ಫ್ಲೋರಲ್ಲಿ ಇಷ್ಟು ಇರುವಂಥದ್ದು. ಈಗ ನೆಕ್ಸ್ಟ್ ಫ್ಲೋರಲ್ಲಿ ಮಾಡೋಣ. ಗುರುಳೆ ಲೈಟ್ ಆಫ್ ಮಾಡ್ಕೊಳ್ಳಿ. ಓಕೆ, ನಾನು ಟಾಪ್ ಟು ಬಾಟಮ್ ಈಗ ಹೋಗ್ತಾ ಇದ್ದೀನಿ. ಇದು ರೇಲಿಂಗ್ಸ್ ಬಿಟ್ಟು ಬೇರೆ ಏನೂ ಇಲ್ಲ. ಪೆಂಡಿಂಗ್ ಬಂದು ನಮಗೆ ಪೇಂಟಿಂಗ್ ಒಂದು ವರ್ಕ್ ಇದೆ ಅಷ್ಟೇ. ಲೈಕ್ ಈ ಥರ ಇದೆ ನಮಗೆ ಕೆಳಗಡೆ, ಮತ್ತು ಸ್ಕೈಲೈಟು ಇಲ್ಲಿ ಹತ್ತಿರ ಇದೆ ಮೇಲ್ಗಡೆ. ಓಕೆ, ನಮಗಿಲ್ಲೊಂದು ಗೆಸ್ಟ್ ಬೆಡ್ರೂಮ್ ಸಿಗುತ್ತೆ, ಲೈಕ್ ಮಾಸ್ಟರ್ ಬೆಡ್ರೂಮ್ ಥರನೇ. ಹಾಗೆ ಇಲ್ಲಿ ಇನ್ನೊಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ, ಅಥವಾ ಮಾಸ್ಟರ್ ಬೆಡ್ರೂಮ್ 4ನೇದು. ಟೋಟಲ್ 5 ಬೆಡ್ರೂಮ್ ಇರುವಂತಹದ್ದು. ಓಕೆ, ನಮಗೆ ಲಿಫ್ಟ್ ಬಂದು ಇಲ್ಲಿವರೆಗೂ ಬರುತ್ತೆ. ಹಾಗೆ ಅಷ್ಟೇ ಸ್ಕೈಲೈಟು ಈ ಮನೆಗೆ ರೂಮ್ಗೆ ಇಲ್ಲಿವರೆಗೂ ಸಿಗುತ್ತೆ. 2ನೇ ಸ್ಕೈಲೈಟ್ ಇದು. ಫಸ್ಟ್ ನಾನು ನಿಮಗೆ ಗೆಸ್ಟ್ ಬೆಡ್ರೂಮ್ನ ತೋರಿಸ್ಕೊಟ್ಬಿಡ್ತೀನಿ. ಹೆವಿ ಬಿಗ್ ಬೆಡ್ರೂಮ್, ಲೈಕ್ ಮಾಸ್ಟರ್ ಬೆಡ್ರೂಮ್ ಥರ ಏನು ನೋಡಿದಿರಲ್ಲ ಅದೇ ಥರ, ಜಸ್ಟ್ ಪ್ಯಾಟ್ರನ್ಗಳು ಮಾತ್ರ ಚೇಂಜ್ ಆಗಿರುತ್ತೆ ಅಷ್ಟೇ. ಕಿಂಗ್ ಸೈಜ್ ಕಾಟ್ ಸಿಗುತ್ತೆ, ಸ್ಲೈಡಿಂಗ್ ಡೋರ್ ವಾರ್ಡ್ರೋಬ್ಗಳು ಸಿಗುತ್ತೆ. ಈ ಕಡೆ TV ಕ್ಯಾಬಿನೆಟ್ಟು, ಡ್ರೆಸ್ಸಿಂಗ್ ಟೇಬಲ್ಲು, ಬಾಲ್ಕನಿ ತುಂಬಿಸಿ ಕೊಟ್ಟಿದ್ದಾರೆ ಊಟ ಎಲ್ಲ. ಆ ಡ್ರೆಸ್ಸಿಂಗ್ ಟೇಬಲ್ ಹಿಂದ್ಗಡೆ ನಮಗೆ ಅಟ್ಯಾಚ್ ಬಾತ್ರೂಮು, ಒಂದು ಬಾಲ್ಕನಿ. ಒಂದು ಬಿಗ್ ವಿಂಡೋ, ಹಾಗೆ ಬಾಲ್ಕನಿ. ಇದು ಈಸ್ಟ್ ಫೇಸ್ ಬಾಲ್ಕನಿ, ಮಾಸ್ಟರ್ ಬೆಡ್ರೂಮು ಅಥವಾ ಗೆಸ್ಟ್ ಬೆಡ್ರೂಮು.
ಮೂರನೇ ಬೆಡ್ರೂಮ್ ಈ ಮನೆದು ನಾನು ತೋರಿಸ್ತಿರೋದು ನಿಮಗೆ. ಓಕೆ, ಇದು ಇಷ್ಟು ಇಲ್ಲಿ ಕೊಟ್ಟಿರೋಂಥದ್ದು. ನೆಕ್ಸ್ಟ್ ರೂಮ್ ಮೂವ್ ಆಗೋಣ. ನಾನು ತೋರಿಸೋದಕ್ಕೂ ನೀವು ನೋಡೋದಕ್ಕೂ ತುಂಬ ಕನ್ಫ್ಯೂಷನ್ ಆಗುತ್ತೆ ಈ ಮನೆ. ಡೈರೆಕ್ಟಾಗಿ ವಿಸಿಟ್ ಕೊಡಿ, ಒಂದು ಕ್ಲಿಯಾರಿಟಿ ಸಿಗುತ್ತೆ. ಇದು 4ನೇ ಬೆಡ್ರೂಮ್ ಅಂತ ಹೇಳ್ತಾ ಇದ್ದೀನಿ. ಈ ಬೆಡ್ರೂಮ್ಗೂ ಕೂಡ ಕಿಂಗ್ ಸೈಜ್ ಕಾಟ್ ಸಿಗುತ್ತೆ. ಸ್ಲೈಡಿಂಗ್ ವಾರ್ಡ್ರೋಬರು, ಜಸ್ಟ್ ಪ್ಯಾಟರ್ನ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ. ಒಂದು ಅಟ್ಯಾಚ್ ಬಾತ್ರೂಮು, ವರ್ಕ್ ಫ್ರಮ್ ಹೋಮು, ಬಾಲ್ಕನಿ, ಇಲ್ಲಿ ಬಿಗ್ ವಿಂಡೋ, ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್. ಇದು ಇಷ್ಟು ಈ ಬೆಡ್ರೂಮ್ನ ಲುಕ್ಕು. ಓಕೆ, ಬಾತ್ರೂಮ್ ಕೂಡ ಅಷ್ಟೇ ಸೇಮ್ ಕೆಳಗಡೆ ಏನಿದ್ರಲ್ಲ ಅದೇ ಥರ ಇರುತ್ತೆ. ಓಕೆ, ಅಲ್ಲಿ ಡ್ರೆಸ್ಸಿಂಗ್ ಟೇಬಲು, ಹಾಗೆ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಏರಿಯಾನೇ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಆಫೀಸ್ ರೂಮ್ಗೆ ಇಷ್ಟಿದ್ರೆ ಸಾಕು, ವೆಂಟಿಲೇಷನ್ಗೆ ಬೆಳಕು. ಇದು ನಾರ್ತ್ ಮತ್ತು ಈಸ್ಟ್ ಕಾರ್ನರ್ ಬಾಲ್ಕನಿ. ಓಕೆ, ಈಗ ಟಾಪ್ ಫ್ಲೋರಿಗೆ ಮೂವ್ ಆಗೋಣ. ಇನ್ನೊಂದು ಬೆಡ್ರೂಮ್ ಅಥವಾ ಮಲ್ಟಿಪರ್ಪಸ್ ರೂಮ್ ಪೆಂಡಿಂಗ್ ಇದೆ, ಬನ್ನಿ ಹೋಗೋಣ. ದಯವಿಟ್ಟು ಯಾರಾದರೂ ಹೊಸಬ್ರು ವೀಡಿಯೋಗಳು ನೋಡ್ತಿದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮನೆ ನೋಡಬೇಕಂದವರು ಕಾಂಟ್ಯಾಕ್ಟ್ ಮಾಡಿ, ಕರ್ಕೊಂಡ್ಬಂದು ಮನೇನ ತೋರಿಸ್ತೀನಿ. ಇದು ಸ್ಕೈಲೈಟು, ಡೈರೆಕ್ಟ್ ಏನಿದೆಯಲ್ಲ ಈ ಬೆಳಕು ನಮಗೆ ಕೆಳಗಿನವರೆಗೂ ಹೋಗುತ್ತೆ. ಈ ಥರ ಇದೆ. ಇಲ್ಲಿ ನಮ್ಮ ಬಲಭಾಗದಲ್ಲಿ ಒಂದು ರೂಮ್ ಬರುತ್ತೆ. ಮೇಲ್ಗಡೆಯಿಂದ ಲುಕ್ಕು ನಮಗೆ ಈ ಥರ ಇದೆ ಗೆಳೆಯರೆ. ಇಲ್ಲಿ ತೋರ್ಸೋಕ್ಕಿಂತ ಮೊದಲು ನಾನು ಈ ಕಡೆ ತೋರಿಸ್ಬಿಡ್ತೀನಿ. ತುಂಬ ಡೇಂಜರ್ ಇದೆ, ಮಕ್ಕಳು ಕರ್ಕೊಂಬರ್ಬಿಡಿ. ಇಲ್ಲಿ ಮಲ್ಟಿಪರ್ಪಸ್ ರೂಮ್, ಹೋಮ್ ಅಥವಾ ಜಿಮ್ಮು, ಯೋಗ, ಪಾರ್ಟಿ ಏನಾದರೂ ಮಾಡ್ಕೋಬೋದು. ಸಪ್ರೇಟಾಗಿ ಒಂದು ರೂಮ್ ಥರನೇ ಮಾಡಿಬಿಟ್ಟಿದ್ದಾರೆ. ಸೂಪರ್. ಫ್ಲೋರ್ ಬಂದು 10x2.5 ಇರುವಂತಹ ಆ್ಯಂಟಿಸಿಡ್ ಗ್ರಾನೈಟ್. ಸಾಕಾಗಿದೆ, ಗ್ರಾನೈಟ್ ಅಲ್ಲ ಇದು, 8x2.5 ವೆಟ್ರೋಫೈಟ್ ಟೈಲ್ಸ್. ಇದು ನನಗೆ ಕನ್ಫ್ಯೂಷನ್ ಮಾಡುತ್ತೆ. ಇಲ್ಲಿ ಬಿಗ್ ವಿಂಡೋ ಬರುತ್ತೆ. ಓಕೆ, ಇದು 5ನೇ ಬೆಡ್ರೂಮ್ ಅಥವಾ ರೂಮ್. ಸ್ಕೈಲೈಟ್ ಡೈರೆಕ್ಟಾಗಿ ಬರುತ್ತೆ. ಇಲ್ಲಿ ಇದು ಲಿಫ್ಟ್ ಮೇಂಟೆನೆನ್ಸ್ ರೂಮು. ಇದು ಸ್ಟೇರ್ ಕೇಸಿಗೆ ಮೇಲ್ಗಡೆ ಹೋಗೋದಕ್ಕೆ. ಇದು 2ನೇ ಸ್ಕೈಲೈಟು. ಇಲ್ಲೂ ಒಂದು ಚೂಮರ್ ಹಾಕಿದರೆ ಇಲ್ಲಿ ಡೈರೆಕ್ಟಾಗಿ ಕೆಳಗಡೆ ಚೆನ್ನಾಗಿ ಅನಿಸುತ್ತೆ. ನಾರ್ತ್ ಈಸ್ಟ್ ಕೊಟ್ಟು ಆದಮೇಲೂ ಇಷ್ಟು ಕೊಟ್ಟಿದ್ದಾರೆ. ನಮಗಿಲ್ಲಿ ಒಂದು ಆ್ಯಂಟಿಸ್ಕಿಡ್ಡು 1x1 ಸೆರಾಮಿಕ್ ಟೈಲ್ಸು ಏನಿದೆಲ್ಲ ಫ್ಲೋರಿಂಗ್ ವೈಸ್ ಕೊಟ್ಟಿದ್ದಾರೆ. ಇದು ಓಪನ್ ಟೆರೆಸ್ಸು. ಇನ್ ಕೇಸ್ ಫ್ಯೂಚರಲ್ಲಿ ಬೇಕು ಅಂತಂದರೆ ಮಂಗಳೂರು ರೂಫಿಂಗ್ ಮಾಡಿಸ್ಕೊಂಡ್ರೆ ಒಳ್ಳೆ ಲುಕ್ ಬರುತ್ತೆ. ಬಟ್ಟೆ ಒಣಗಾಕೋದಕ್ಕೆ ಕಂಬಿಗಳು ಕೊಟ್ಟಿದ್ದಾರೆ. ಮೇಲ್ಗಡೆ ಹತ್ತೋದಕ್ಕೆ ಲ್ಯಾಡರ್ ಕೊಟ್ಟಿದ್ದಾರೆ. ತುಂಬ ಸ್ಪೇಸ್ ಇದೆ. ಇದು ಮೇಲ್ಗಡೆ ಇಷ್ಟು ಈ ಥರ ಇರುವಂಥದ್ದು. ಗ್ರೀನರಿ, ಹೊರಗಡೆ ಬೆಟ್ಟ ಗುಡ್ಡ, ಸಿಟಿ ಎಲ್ಲ ಸಿಗುತ್ತೆ ನಮಗಿಲ್ಲಿ. ಓಕೆ, ಮೇಲ್ಗಡೆ ಹೋಗೋಣ. ಮತ್ತೇನೇನಿದೆ ಅಂತ ತೋರಿಸ್ಕೊಡ್ತೀನಿ. ಓಕೆ, ಹೆಡ್ರೂಮ್ ಕೊಟ್ಟಿದ್ದಾರೆ. ಒಂದು ಸ್ಕೈಲೈಟು, 1,500 ಲೀಟರ್ ಇರುವಂಥ ಸಿಂಟ್ಯಾಕ್ಸ್ನ ಕೊಟ್ಟಿದ್ದಾರೆ. ಇದು ಸ್ಟೇರ್ ಕೇಸಿಂದು ಸ್ಕೈಲೈಟು. ಇದು ಟಿ ವಿ ಕ್ಯಾಬಿನೆಟ್ ಪಕ್ಕ ನೋಡಿದ್ರಲ್ಲ, ಲಿಫ್ಟ್ ಪಕ್ಕ ಇರುವಂತಹ ಸ್ಕೈಲೈಟು. NPS ಸ್ಕೂಲ್ ನಮಗೆ ತುಂಬ ಹತ್ತಿರ ಇಲ್ಲಿದೆ. ಪ್ರೆಸಿಡೆಂಟ್ ಸ್ಕೂಲ್ ತೋರಿಸ್ತೀನಿ ರೀ. ಇದು ಪ್ರೆಸಿಡೆಂಟ್ ಸ್ಕೂಲು, ಶ್ರೀ ಕನ್ವೆನ್ಷನ್ ಅಲ್ಲಿ ಬರುತ್ತೆ. ಇದು ಬ್ರಿಗೇಡ್ ಒಮೆಗಾ. ಓಕೆ, ಮೇಲ್ಗಡೆಯಿಂದ ಈ ಥರ ಇರುವಂಥದ್ದು ಕೇಳ್ಯಾರೆ. ಮೇನ್ ರೋಡ್ ನಮಗೆ ಅದು.
60 ಫೀಟೋ 80 ಫೀಟೋ ರೋಡ್ ಅಂತಾರಲ್ಲ, ಅದು 80 ಫೀಟ್ ರೋಡ್. ಅದು ಡೈರೆಕ್ಟಾಗಿ ಮ್ಯಾಟ್ರಿ ಬರೋಣ. ಬನಶಂಕರಿ 6 ಸ್ಟೇಜ್ ಸೆಕೆಂಡ್ ಬ್ಲಾಕ್, ನಾರ್ತ್ ಈಸ್ಟ್ ಕಾರ್ನರು, BDA 920 ಸ್ಕ್ವೇರ್ ಫೀಟಲ್ಲಿ ಕನ್ಸ್ಟ್ರಕ್ಷನ್ ಮಾಡಿರುತ್ತಾರೆ. ಮಾರ್ಜಿನ್ ಲ್ಯಾಂಡ್ ತುಂಬ ಚೆನ್ನಾಗಿ ಸಿಗ್ತಾಯಿದೆ. ಎಷ್ಟಂತ ಡೈರೆಕ್ಟಾಗಿ ಬಂದಮೇಲೆ ಹೇಳ್ತೀನಿ. ಪ್ರೈಸ್ ಬಂದು 2,95,00,000. ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ನಾರ್ತ್ ಈಸ್ಟ್ ಸಿಗೋದು ತುಂಬ ರೇರು ನನಗೆ ಗೊತ್ತಿರೋ ಪ್ರಕಾರ. ಯಾರು ನೋಡ್ತಾ ಇದ್ದೀರಾ ಬಂದು ಡೈರೆಕ್ಟ್ ಮನೆಗೆ ವಿಸಿಟ್ ಮಾಡಿ. ಪ್ರೈಸ್ ನೆಗೋಷಿಯಬಲ್ ಇದೆ, ಮಾತಾಡ್ತಾರೆ. ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.